ಶ್ರೀ ಮಹಾಗಣಪತಿಯೇ ನಮಃ. ರಾಜ್ಯ ಭೋಗದಲ್ಲಿ ಮುಳುಗೋಗಿರ್ತಕ್ಕಂಥ ಸುಗ್ರೀವನು ಶರದೃತು ಬಂದರೂ ಕೂಡ ರಾಮನ ಮಾತನ್ನು ಮರೆತೇ ಬಿಟ್ಟ. ಆದರೆ ಹನುಮಂತನಿಗೆ ಈ ವಿಷಯದಲ್ಲಿ ಒಳಗೆ ತಳಮಳ ಇತ್ತು. ಏನಪ್ಪ ಆಗುತ್ತೆ, ಮುಂದೆ ಏನಾಗುತ್ತೋ. ರಾಮನು ಸಾಮಾನ್ಯ ಅಲ್ಲ, ತುಂಬ ಕರುಣಾಕರ ನಿಜನೇ, ಕರುಣೆ ತುಂಬಿದೆ. ಆದರೆ ಕೋಪ ಬಂದರೆ ಏನಾಗುತ್ತೋ ಗೊತ್ತಿಲ್ಲ. ಇವನೇನು ಎಲ್ಲ ಮರೆತು ಬಿಡ್ತಾ ಇದ್ದಾನೆ, ಕೊಟ್ಟ ಮಾತೆಲ್ಲ ಮರೆತು ಬಿಟ್ಟ. ಇವನೇನು ತುಂಬ ಕುಡ್ಕೊಂಬಿಟ್ಟು ಹಾಗೆ ಬಿದ್ಕೊಂಡ್ಬಿಟ್ಟಿದ್ದಾನಲ್ಲಿ, ಏನಪ್ಪ ಮಾಡೋದು ಇವನನ್ನು ಅಂತ ಒಳ್ಳೊಳಗೆ ಆತಂಕ ಪಡ್ತಾ ಇದ್ದ ಹನುಮಂತ. ಅನ್ಕೊಂಡಾಗಿ ನಡೆದೇ ಬಿಡ್ತು. ರಾಮನಿಗಲ್ಲಿ ಕೋಪ ಬಂದೇ ಬಿಡ್ತು. ಲಕ್ಷ್ಮಣನ ಮೂಲಕವಾಗಿ ಹೇಳಿ ಕಳಿಸ್ತಾನೆ. ಅದು ಏನು ಅನ್ಕೊಂಡಿದ್ನೋ ಹನುಮಂತ, ಅದು ನಡೆದು ಹೋಗ್ತಿದೆ. ಈಗ ಕಟ್ಟೆಚ್ಚರ ಕೊಡ್ತಾ ಇದ್ದಾನೆ ಲಕ್ಷ್ಮಣನ ಮೂಲಕವಾಗಿ ಶ್ರೀರಾಮನು. ಇದೇ ಸಮಯ ಕಾಯ್ತಾ ಇರತಕ್ಕಂಥ ಹನುಮಂತ ಮುಂತಾದವರೆಲ್ಲ ಸುಗ್ರೀವನಿಗೆ ಬುದ್ಧಿವಾದ ಹೇಳಿದ್ರು. ಇದೇ ಸಮಯ ಒಳ್ಳೆಯ ಸಮಯ ಇದು. ಯಾಕೆಂದರೆ ಇವರಾಗಿ ಹೋಗಿ ಏನಾದ್ರು ಬುದ್ಧಿ ಹೇಳಿ ಜ್ಞಾಪಿಸಿದ್ರೆ ಇವರಿಗೆ ತೊಂದರೆ ಆಗ್ತಾ ಇತ್ತು. ಆದ್ದರಿಂದ ರಾಜನ ತಾನೇ ಹುಚ್ಚರಾಜ ಏನಾಗುತ್ತೋ ಅದಕ್ಕೆ ಸುಮ್ಮನೆ ಇದ್ದು ಬಿಟ್ರು. ಸಮಯವನ್ನು ಕಾಯ್ತಾ ಇದ್ದರು. ಯಾವಾಗ ಲಕ್ಷ್ಮಣ ವಾರ್ತೆ ಬಂತೋ, ಶ್ರೀರಾಮನ ಹೇಳಿ ಕಳಿಸಿದ್ನೋ, ಎಲ್ಲರಿಗೂ ಧೈರ್ಯ ಬಂತು. ಹನುಮಂತನಿಗೂ ಧೈರ್ಯ ಬಂತು. ಹೋಗಿ ಹೇಳಿದ್ರು, ಬುದ್ಧಿವಾದ ಹೇಳಿದ್ರು ಸುಗ್ರೀವನಿಗೆ, ರಾಜ ಹೇಳಪ್ಪ, ಹೇಳು, ಬುದ್ಧಿ ತಂದ್ಕೋ, ಜ್ಞಾನ ತಂದ್ಕೋ, ಕೊಟ್ಟ ಮಾತು ನೆನೆಸ್ಕೋ, ಶ್ರೀರಾಮನಿಗೆ ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿದ್ಯಲ್ಲ ಅಂತ ಬುದ್ಧಿಯನ್ನು ಹೇಳಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಸುಗ್ರೀವನಿಗೆ ಜ್ಞಾನೋದಯ ಆಗುತ್ತೆ. ರಾಮನ ಹತ್ತಿರ ಹೋಗಿ ಕ್ಷಮಾಪಣೆಯನ್ನು ಕೇಳ್ತಾನೆ. ಮಾಡಿದ್ದು ತಪ್ಪು, ಯಾಕೆಂದರೆ ಇಷ್ಟು ದಿನ ನನಗೆ ಸಿಕ್ಕಲಿಲ್ಲ ಅಂಥೇಳಿ ಭೋಗಭಾಗ್ಯಗಳು ನನಗೆ ಮೈ ಮರೆಸಿಬಿಡ್ತು. ನನಗೆ ಅಜ್ಞಾನದಿಂದ ನಾನು ನಿನ್ನನ್ನು ಮರೆತು ಬಿಟ್ಟೆ ಪ್ರಭು, ನನ್ನನ್ನು ಕ್ಷಮಿಸು ಅಂಥೇಳಿ ಕೇಳ್ಕೊಂಡಾಗ ನಾನಾ ದೇಶಗಳಿಂದ ವಾನರ ವೀರನನ್ನು ಕರೆಸ್ತಾನೆ. ಆಗಲೇ ಎಲ್ಲ ದೇಶಗಳಿಂದ ಕರೆಸ್ತಾನೆ. ಅವರೆಲ್ಲರಿಗೂ ಕೂಡ ಭೌಗೋಳಿಕ ವಿಷಯಗಳನ್ನು, ಭೂಮಿಯ ವಿಚಾರ ಅಂದರೆ ಜಾಗ್ರಫಿ ಅಂತ ಹೇಳ್ತೀವಲ್ಲ, ಜಾಗ್ರಫಿಯನ್ನು ವಿವರವಾಗಿ ತಿಳಿಸಿ, ಭೂಮಿಯ ನಕ್ಷೆಯನ್ನು ಹಾಕಿ, ಯಾವುದು ಇದು ಪ್ಲಾನೆಟ್ ಹೇಗಿದೆ ಅಂಥೇಳಿ, ಮತ್ತು ಸೀತೆಯನ್ನು ಹುಡುಕೋದಕ್ಕೆ 4 ದಿಕ್ಕುಗಳಿಗೆ ಕಳಿಸ್ತಾನೆ. ಎಲ್ಲರನ್ನೂ ಎಲ್ಲ ಭಾಗಗಳನ್ನು ಮಾಡಿ, ಈಗಿಂದೀಗೆ ಮಾಡ್ತೀನಿ ರಾಮ, ಸೀತಾಮಾತೆಯನ್ನು ಹುಡುಕೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂಥೇಳಿ ಎಲ್ಲರನ್ನ 4 ದಿಕ್ಕುಗಳಿಗೆ 4 ಭಾಗಗಳಾಗಿ ಮಾಡಿ, ಉಪಭಾಗಗಳನ್ನು ಮಾಡಿ ಎಲ್ಲ ಕಡೆ ಕಳಿಸ್ತಾನೆ. ಸೀತಾದೇವಿಯನ್ನು ಎತ್ಕೊಂಡು ಹೋಗಿರ್ತಕ್ಕಂಥದ್ದು ರಾವಣನೇ ಅಂತಕ್ಕಂಥದ್ದು ಖಚಿತವಾಗಿ ಗೊತ್ತಿದ್ದರಿಂದ ತನ್ನ ಸೈನ್ಯದ ಅತಿ ಮುಖ್ಯರಾಗಿರತಕ್ಕಂಥವರನ್ನು ಹನುಮಂತನು, ಜಾಂಬವಂತ, ನೀಲ, ಅಂಗದ ಮತ್ತು ಇತರ ವಾನರರ ಪ್ರಮುಖರನ್ನು ಕೂಡ ದಕ್ಷಿಣ ದಿಕ್ಕಿಗೆ ಕಳಿಸ್ತಾನೆ. ಮೊದಲೇ ಗೊತ್ತಿತ್ತಲ್ಲ, ರಾವಣಾಸುರನೇ ಎತ್ಕೊಂಡು ಹೋಗಿದ್ದಾನೆ ದಕ್ಷಿಣ ದಿಕ್ಕಿಗೆ ಅಂತ ಅನ್ನೋದು ಗೊತ್ತಿತ್ತು ಇವರಿಗೆ. ಅದೆಲ್ಲವೂ ಕಂಡು ಹಿಡಿದಿದ್ದರು. ರಾವಣ ವಿಮಾನದಲ್ಲಿಯೇ ಹೋಗಿದ್ದು, ಅಲ್ಲಿಂದ ಸೀತಾಮಾತೆ ಮೂಟೆ ಬಿಸಾಕಿದ್ದು, ಇವೆಲ್ಲವೂ ಜ್ಞಾಪಿಸ್ಕೊಂಡು ರಾವಣನ ಕೆಲಸವೇ ಇದು. ಯಾಕೆಂದರೆ ರಾವಣನ ತಂಗಿಗಾಗಿರ್ತಕ್ಕಂಥ ಅವಮಾನವನ್ನು ತಡ್ಕೊಳ್ಳಾರ್ದೆ ಇದು ಮಾಡಿದ್ದಾನೆ ಅಂತಲೂ ಪೂರ್ಣವಾಗಿ ಗೊತ್ತಾಗಿಬಿಟ್ಟಿತ್ತು. ನಾವು ಅಂದ್ಕೊಂಡ್ವಲ್ಲ, ಶೂರ್ಪಣಿಕೆ ಮೂಗು ಕತ್ತರಿಸಿಬಿಟ್ಟು ಹಾಗೆ ಏನೋ ನಡೀತಲ್ಲ, ಕಿವಿಯನ್ನು ತೆಗೆದಾಕ್ಬಿಟ್ರು ಹಾಗೆ. ಅದನ್ನೆಲ್ಲ ದೊಡ್ಡ ಕಥೆ ತಾನೆ, ಹಿಂದೆ ಕೇಳಿದಿರಿ ನೀವು. ಅದರಿಂದ ಇದನ್ನೆಲ್ಲವೂ ಕೂಡ ಲೆಕ್ಕ ಹಾಕ್ಕೊಂಬಿಟ್ಟು ಇದು ರಾವಣಾಸುರ ಸಂಗತಿನೇ ಇದು, ಆದ್ದರಿಂದ ದಕ್ಷಿಣ ದಿಕ್ಕಿಗೆ ಹೋಗಿದ್ದೇನೆ, ಎತ್ಕೊಂಡು ಹೋಗಿದ್ದಾನೆ ಅಂತ ತೀರ್ಮಾನ ಮಾಡಿ ಪ್ರಮುಖರನ್ನು, ಆ ದಿಕ್ಕಿಗೆ ಮುಖ್ಯವಾದ ಪ್ರಮುಖರನ್ನು ಅಂದರೆ ಹನುಮಂತನನ್ನು, ಅತಿ ಮುಖ್ಯವಾದ ಹನುಮಂತನನ್ನು, ಅತಿ ಮುಖ್ಯವಾದ ಜಾಂಬವಂತನನ್ನು, ಇನ್ನೂ ಮುಖ್ಯವಾದ ನೀಲನನ್ನು, ಅಂಗದನನ್ನು ಮತ್ತು ಇನ್ನು ಕೆಲವು ವಾನರನ್ನೆಲ್ಲ ಅಲ್ಲಿ ಕಳಿಸ್ತಾನೆ, ಹೋಗಿ ನೀವೆಲ್ಲ ಅಂತ. ಪದವಿ ಪ್ರಕಾರ ಆ ಗುಂಪಿಗೆ ಯುವರಾಜನಾದ ಅಂಗದನೇ ನಾಯಕನಾಗ್ತಾನೆ. ಆ ಗುಂಪು ಮುಖ್ಯವಾದ ಗುಂಪದು. ಆದರೆ ಆ ಗುಂಪಿನಲ್ಲಿದ್ದ
ಘಟಾನುಘಟಿಗಳ ಅಭಿಪ್ರಾಯದಲ್ಲಿ ಹನುಮಂತನೇ ನಾಯಕನಾಗಿದ್ದ. ಅಂಗದನು ಹೇಳ್ದ, ನನಗೆ ಬೇಡ ಈ ನಾಯಕತ್ವ, ನಾನು ರಾಜ್ಯದಲ್ಲೇನೋ ನಾಯಕತ್ವ ಹಾಗಿದ್ದೆ, ಆದರೆ ಈ ಕೆಲಸದಲ್ಲಿ ಮಾತ್ರ ಹನುಮಂತನೇ ಇರಬೇಕು ಅಂಥೇಳಿ ಹನುಮಂತನನ್ನೇ ತೀರ್ಮಾನ ಮಾಡಿ ಅವನ ನಾಯಕತ್ವದಿಲ್ಲ. ಆದ್ದರಿಂದ ಆ ನಾಯಕತ್ವದಿಂದ ಈ ಸೈನ್ಯವು ಕದಲಿತು. ಜೈ ಗುರುದತ್ತ. ಇನ್ನು ಮುಂದೆ ಏನಾಗುತ್ತೆ ನೋಡೋಣ, ಎಲ್ಲಿ ಹಿಡ್ಕೋತಾರೆ, ಎಲ್ಲೇನು ಮಾಡ್ತಾರೆ ಅಂತ.